ಈಗ ಇಲ್ಲಿ ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದು 2ನೇ ಪಂಚಾಯತಿ ಮಾಡ್ತಿರೋದು. ಎಲ್ಲ ಸರ್ಕಾರಿ ಜಾಗಗಳನ್ನ ನಾವು ಸರ್ವೆ ಮಾಡಿಸಿ ಅದನ್ನ ನಾವು ಸರ್ಕಾರಕ್ಕೆ ತಗೊಳ್ಬೇಕು ಅನ್ನೋದನ್ನ ಈ ಹಿಂದೆನೂ ಒಂದು ಪಂಚಾಯತಿಯಲ್ಲಿ ಮಾಡಿದ್ವಿ. ಈ ಸತಿನೂ ಈ ಪಂಚಾಯತಿಯಲ್ಲೂ ಎಲ್ಲ ಇದೊಂದೇ ಸರ್ವೆ ನಂಬರ್ ಅಂತಲ್ಲ, ಎಲ್ಲ ಸರ್ವೆ ನಂಬರ್ಗಳಲ್ಲಿ ಮಾಡಿ ಒತ್ತುವರಿ ಎಲ್ಲಿತ್ತು ಅದನ್ನ ತೆರವು ಮಾಡಿಸಿ ಟ್ರೆಂಚ್ ಓಡಿಸೋ ಕೆಲಸ ಮಾಡ್ತಾ ಇದ್ವಿ. ಅದರಲ್ಲಿ ಇಲ್ಲೇನಾಗಿತ್ತು ಅಂದರೆ, ಇಲ್ಲಿ 94ನೇ ಸರ್ವೆ ನಂಬರು ಬಿಳುಗುಲಿ ಇದರಲ್ಲಿ ಚಂದಗಾಳ್ ಪಂಚಾಯತಿಯಲ್ಲಿ ಯಾರೋ ಮೈರವನ ಅಂತ ಯಾವುದೋ ಒಂದು ರೆಸಾರ್ಟ್ ಅಲ್ಲ, ಇಲ್ಲಿ ಮನೆಗಳನ್ನು ಮಾಡಿ ಮಾರಕ್ಕೆ ಇವರೇನೋ ಒಂದು ಕಂಪನಿ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಸುಮಾರು ಈ 94ನೇ ಸರ್ವೆ ನಂಬರಲ್ಲಿ 107 ಎಕರೆ ಇದೆ. 107 ಎಕರೆಯಲ್ಲಿ 81 ಎಕರೆ 17 ಕುಂಟೆ ಮಂಜೂರಾಗಿರೋಂಥದ್ದು ಲ್ಯಾಂಡ್ಗಳು. ಹಿಂದೆ ದರ್ಖಾಸಾಗಲಿ ಬೇರೆದಾಗಲಿ ಇವರು ಒಂದು 6-7 ಎಕರೆ ತಗೊಂಡಿದ್ದಾರೆ, ಬೇರೆಯವ್ರ ಹತ್ರ ತಗೊಂಡಿದ್ದಾರೆ. ಅದನ್ನೇನು ನಾವು ಮುಟ್ತಾ ಇಲ್ಲ. ನಾವು ಇಲ್ಲಿ ಬಂದಿರೋದೇನೆಂದರೆ ಎಲ್ಲ ಅದ್ರ ಜೊತೆಗೆ ಏನಂದರೆ, ಇಲ್ಲಿ ಆಶ್ರಯ ಮನೆಗಳನ್ನು ಕೊಟ್ಟಿದ್ರು. ಆಗಲೇ ಪ್ಲ್ಯಾನ್ ಆಗಿ ಪಂಚಾಯತಿಯಲ್ಲಿ ಹಕ್ಕುಪತ್ರಗಳನ್ನು ಎಲ್ಲ ರೆಡಿ ಮಾಡಿದ್ರು. ಅದರನ್ನು ಒತ್ತುವರಿ ಮಾಡ್ಕೊಂಡು ಅದರಲ್ಲೂ ಎಲ್ಲ ಅವ್ರೇನೇನು ರೆಡಿ ಮಾಡ್ಕೋಬೇಕು, ಪ್ಲಾಟ್ಗಳನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ಅದು ಸೇರಿದಂಗೆ ಒಟ್ಟು 22 ಎಕರೆ ಏನು ಸರ್ಕಾರಿ ಜಮೀನಿತ್ತು ಅದಷ್ಟನ್ನು ಒತ್ತುವರಿನ ತೆರವು ಮಾಡಿಸಿ ಇಲ್ಲಿನ ಸರ್ಕಾರಿ ಜಾಗದಲ್ಲೂ ಕಾಂಪೌಂಡ್ಗಳನ್ನು ಹಾಕೊಂಡಿದ್ರು. ಅವ್ರುಗಳೆಲ್ಲ ಕಾಂಪೌಂಡನ್ನು ತೆಗ್ಸಿದ್ದೀವಿ. ಈ ಆಶ್ರಯ ಯೋಜನೆಗೆ ಏನಿತ್ತು ಅದನ್ನು 4 ಎಕರೆ ಪ್ಲಸ್ 2 ಎಕರೆ ಅದನ್ನೂ ತೆಗ್ಸಿದ್ದೀವಿ. ಒಟ್ಟು 22 ಎಕರೆ ಮಾಡಿದ್ದೀವಿ ಈ ಒಂದು ಸರ್ವೆ ನಂಬರ್ಗೆ. ಇದೇ ಥರ ಪ್ರತಿ ಸರ್ವೆ ನಂಬರಲ್ಲೂ ಮಾಡಿದ್ವಿ. ಮುಂದೆ ಈಗ ಏರಿ ಮೇಲೆ ನೋಡ್ಬೇಕು ನೀವು, ಏರಿ ಮೇಲೆ ನಿಮ್ಗೆ ಇರೋಂಥದ್ದು VC ಬರ್ತದೆ. VC 40 ಅಡಿ ಬಿಡಬೇಕು, 10 ಅಡಿನೂ ಬಿಟ್ಟಿಲ್ಲ. ಅಲ್ಲಿಗೆ ಮೋರಿ ಹಾಕೊಂಡವ್ರೆ, ಗಿಡಗಳನ್ನ ಇಟ್ಕೊಂಡವ್ರೆ, ಕಾಂಪೌಂಡ್ ಕಟ್ಟವ್ರೆ. ಇವೆಲ್ಲ ತೆರವು ಮಾಡಿಸ್ತಾ ಇದ್ದೀವಿ ಈಗ. ಸೊ ಯಾವ ಥರ ಏನು ನಿಯಮಗಳೈತೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋದ್ರೆ ನಾವೇನು ಅವ್ರ ಜಾಗ ₹1 ಒಂದು ಜಾಗಕ್ಕೂ ಸರ್ಕಾರದ ಜಾಗ ಅಲ್ಲದೆ ಇರೋಂಥದ್ದಕ್ಕೆ ನಾವೇನು ಮುಟ್ಟಿಕ್ಕಿಲ್ಲ. ಸರ್ಕಾರದ ಜಾಗ ಏನೈತೆ ಅದನ್ನ ನಿಮಗೆ ಗೊತ್ತಿರಂಗೆ ಪ್ರತಿ ಪಂಚಾಯತಿಲಿ ಇಷ್ಟು % ಸರ್ಕಾರದ ಜಾಗ ಇರಬೇಕು ಅಂತ ಇದೆ ಅಂತ, ಅಷ್ಟು ಇಲ್ಲವೇ ಇಲ್ಲ. ಅದನ್ನ ಬಿಟ್ಟು ಎಲ್ಲ ಒತ್ತುವರಿ ಮಾಡ್ಕೊಂಡು ಹೋದ್ರೆ ಸಮಸ್ಯೆ ಆಯ್ತಿದೆ. ರೈತರು ಸುಮಾರು ಜನ ಈಗ ಮೊನ್ನೆ ಮಾಡಿದಾಗ ಸ್ಮಶಾನಕ್ಕೆ ಮೀಸಲಾಗಿಡ್ಬೇಕಾಗಿತ್ತು, ಅಲ್ಲೂ ಒತ್ತುವರಿ ಮಾಡ್ಕೊಂಡಿದ್ರು. ಅದನ್ನ ರೈತರು ಬೆಳೆ ಮಾಡ್ಕೊಂಡಿದ್ರು, ಅದು ಅವ್ರು ಬಿಟ್ಟರು. ಈ ಸ್ಮಶಾನಕ್ಕೆ ಮೀಸಲಾಗಿರೋಂಥ ಜಾಗನ ಯಾಕೆ ನೀವು ಮಾಡ್ತಿದ್ದೀರಿ ಅಂತ ಕೇಳಿಲ್ಲ. ಅದನ್ನ ಬಿಟ್ಟಿದ್ರೆ ಅದ್ರ ಸುತ್ತಲೂ ಟ್ರೆಂಚ್ ಹೊಡೆದಿದ್ದೀವಿ ಈಗ. ಸೊ ಈ ಥರ ಈ ಸರ್ಕಾರಿಗೆ ಈಗ ಶಾಲೆಗಳಾಗಲಿ, ಆಟದ ಮೈದಾನ ಆಗಲಿ, ಬೇರೆ ಸರ್ಕಾರಿ ಆಫೀಸ್ ಕಚೇರಿಗಳಿಗಾಗಲಿ ಸರ್ಕಾರಿ ಜಾಗಗಳೆಲ್ಲಿದೆ ಅದನ್ನೆಲ್ಲ ನಾವು ಟ್ರೆಂಚ್ ಹೊಡೆದು ಅದ್ರ ಸುತ್ತಲೂ, ಆದರೆ ಎಲ್ಲಿ ಸೆನ್ಸಿಟಿವ್ ಏರಿಯಾ ಎಲ್ಲ ಐತೆ ಅಲ್ಲಿ ಬೇಲಿ ಬೇಲಿ ಹಾಕ್ಸೋಕ್ಕೆ ರೆಡಿ ಮಾಡ್ತೀವಿ. ಅದು ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಸುತ್ತಲೂ ಮರಗಳನ್ನು ನೆಡೋಕ್ಕೆ ಮಾಡಿದ್ದೀವಿ. ಇದ್ರ ಜೊತೆಗೆ ಇಲ್ಲಿ ಮಿಕ್ಕಿದವ್ರು ರೈತರು ಯಾರಿದ್ದಾರೆ ಅವ್ರುಗಳಿಗೆ ಈಗ ನಾವು ಖಾತೆ ಮಾಡಿಕೊಡ್ಬೇಕು, ಅದು ಯಾವ್ದು ಇದ್ರೆ ಅದನ್ನು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾರು ಈಗ ಒತ್ತುವರಿ ಯಾರು ಅಂತ ಅದೇ ಕಂಪನಿ ಬಂದು ಮೈರವನ ಅಂತ ಯಾವುದೋ ಇದೆ, ಅವರ ಒಂದು ಆರ್ಗನೈಸೇಷನ್ ಅಷ್ಟೇ. ಯಾರ್ದು ಏನು ಇತ್ತು ಅಂತ ಗೊತ್ತಿಲ್ಲ. ಹಿಂದೆ ಬಂದು ಜನರೆಲ್ಲ ಇಲ್ಲಿ ನಮ್ದು ಜಾಗ ಅಂತ ಬಂದಾಗ ಅವರು ಕಳಿಸಿದಾರೆ ವಾಪಸ್. ಮುಂದೆಲ್ಲ ಸರ್ಕಾರಿ ಜಾಗ ಅಂತ ಕೇಸ್ ಏನಿಲ್ಲ ಇಲ್ಲಿ. ಅಲ್ಲ, ಅದಕ್ಕೆ ಈಗ ಅವ್ರಗಳ್ದು ಏನ್ ಜಾಗ ಇದೆ, ಅದು ಯಾರು ಅಂತ ಗೊತ್ತಿಲ್ಲ. ಅದ್ಯಾರು ಮೊಹಮ್ಮದ್ ಫರೂಕ್ ಅಂತ ಯಾರೋ ಇರ್ಬೇಕು ಅಂತ ಹೇಳಿದ್ರು. ಆ ಹೆಸರು ಬಂದಿದೆ ಅಷ್ಟೇ. ಅವ್ರವ್ರೆ ಈಗ ಆರ್ಗನೈಸೇಷನ್, ಈ ಕಂಪನಿ ಯಾರಿದೆ ಮೈರವನ ಅಂತ, ಆ ಕಂಪನಿಯವರೇ ಒತ್ತುವರಿ ಮಾಡಿರೋಂಥದ್ದು ಇದು. ಅದನ್ನ ತೆರವು ಪಡಿಸ್ತೇವೆ. ಫಸ್ಟ್ ನಾವೇನು ಅವ್ರದ್ದು ಯಾವ್ದು ಅಂತ, ಅವ್ರ ಜಾಗ ಯಾವ್ದು ಅಂತ ನಿಗದಿ ಮಾಡಕ್ ಬಂದಿಲ್ಲ. ಒತ್ತುವರಿ ಅವ್ರದ್ದೇ. ಮೊಹಮ್ಮದ್ ಫರೂಕ್ ಅನ್ನೋರು ಹೆಸರು ಅವ್ರು ಹೇಳಿರೋದು ನನಗೆ ಗೊತ್ತಿಲ್ಲ. ಕಂಪನಿ ಹೆಸರು ಇಲ್ಲಿ ಎಲ್ಲಾ ಕಡೆ ಹಾಕಿರೋದ್ರಿಂದ ನಮಗೆ ಕಾಣಿಸ್ತದೆ ಮೈರವನ ಅಂತ. ಅದನ್ನ ಪ್ಲಾಟ್ಗಳನ್ನ ಮಾರಿ, ನಾವು ಹಿಂದೆ ಒಂದ್ಸತಿ ಬಂದಾಗ ಇಲ್ಲಿ ಸುಮಾರು ಜನ ಬೆಂಗಳೂರಿಂದ ಬಂದು ಪ್ಲಾಟ್ಗಳನ್ನ ತೋರ್ಸಕ್ಕೆ ಅಂತಾನೆ ಬಂದಿದ್ರು ಸುಮಾರು ಜನ, ಸೇಲ್ ಮಾಡೋಕ್ಕೋಸ್ಕರ. ಸೊ ಈ ಕೆಲಸಗಳು ನಡೀತದೆ. ರೈತರಿಗೆ ಸಮಸ್ಯೆ ಆಗಬಾರ್ದು. ಇಲ್ಲಿ ಸುಮಾರು ಜನ ರೈತರು
ಅವ್ರ ಜಮೀನನ್ನ ಮಾಡ್ಕೊಂಡು ಉಳ್ತಿದ್ದಾರೆ. ಸರ್ ಇಲ್ಲಿ ವಿಲ್ಲಗಳಾಗಿದ್ದಿಲ್ಲ ಸರ್ ಟೈಪ್ ಪರ್ಮಿಷನ್ ಆಗಿದೆ ಗ್ರಾಮ ಪಂಚಾಯತಿಯಿಂದ ಸಂಬಂಧಪಟ್ಟ ಇಲ್ಲ. ಈ ಸ್ಟ್ರಕ್ಚರ್ ನಮ್ಮ ಹಿಂದೆ ಕಾಣಿಸ್ತಾ ಇದೆ, ಇದಕ್ಕೆ ಅಲಿನೇಷನ್ ಆಗಿದೆ, ಆದ್ರೆ ಪಂಚಾಯತಿಯಿಂದ ಯಾವುದೇ ತರದ ಪರ್ಮಿಷನ್ ಕೊಟ್ಟಿಲ್ಲ. ಅದ್ರ ಮೇಲೆ ಕ್ರಮ ವಹಿಸ್ತೀರಾ? ಅದೇ ಅದನ್ನ ಈಗ ಅದನ್ನ ಬೀಗ ಹಾಕ್ಸ್ಬೇಕಾ ಅಥವಾ ಏನ್ ಮಾಡ್ಬೇಕು, ಕ್ರಮ ವಹಿಸ್ಬೇಕು, ಅದ್ರ ಪ್ರಕಾರ ನಾವು ಮಾಡ್ತೀವಿ. ಸರ್ ತಾವು ಬಂದು ಇದನ್ನೆಲ್ಲ ಮಾಡ್ತೀವಿ ಸರ್, ಇಷ್ಟು ದಿನ ಇದು ರನ್ ಆಗ್ತಿದೆ, ಪ್ರತಿನಿತ್ಯ ರಾತ್ರಿ ಎಲ್ಲ ಬಂದು ಇಲ್ಲಿ ಸರ್ ತಗೊಂಡಿಲ್ಲ. ಅಲ್ಲ, ಇದು ಬಂದಿದ್ದಾರೆ, ಬಂದಾಗ ಎದುರಿಸಿ ಅಲ್ಲ ಅದೇ ನಾನು ಅದನ್ನ ಬಗ್ಗೆ ಹೇಳ್ತೀನಿ ನಿಮ್ಗೆ. ಇದನ್ನ ಎದುರಿಸಿ ಬದುರಿಸಿ ಕಳ್ಸಿದ್ದಾರೆ ಯಾರನ್ನ, ಜನರನ್ನೇ, ಊರಿನ ಜನರನ್ನ, ಮೆಂಬರ್ಗಳು, ಪಂಚಾಯತಿ ಮೆಂಬರ್ಗಳು ಇವರೆಲ್ಲ ಬಂದು ಕೇಳಕ್ ಬಂದಾಗ ಎದುರಿಸಿ ಕಳ್ಸಿದ್ದಾರೆ. ಈಗ ನಾವ್ ಎಲ್ಲಾರನ್ನೂ ಕರ್ಕೊಂಡ್ಬಂದು ಒತ್ತುವರಿನ ತೆರವು ಮಾಡಿಸ್ಬೇಕು. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಬೇಡ. ನಾವು ಏನ್ ನನಗೆ ಬೇಕಾಗಿರೋದು ಇವಾಗಿಲ್ಲಿ, ನಮ್ಗೆಲ್ಲರಿಗೂ ಬೇಕಾಗಿರೋಂಥದ್ದು ಸರ್ಕಾರಿ ಜಮೀನು ನಮ್ಗೆ ಉಳಿಸ್ಕೋಬೇಕು. ಅವ್ರ ಜಮೀನು ಅವ್ರು ಯಾರ ಹತ್ರ ತಗೊಂಡಿದ್ದಾರೆ ಅವ್ರು ಯೂಸ್ ಮಾಡ್ಕೊಳ್ಳಿ, ನಾವು ಅದಕ್ಕೆ ತಕರಾರು ಮಾಡಿಲ್ಲ. ಪ್ಲಸ್ ಅದರಲ್ಲಿ ಲೀಗಲ್ ಆಗಿ ಅದೇನು ಮಾಡಿದ್ದಾರೆ ಅದನ್ನ ತೆಗಿಸ್ಬೇಕು ಅವರು. ಯಾಕಂದ್ರೆ ಅಲಿನೇಷನ್ ಮಾಡಿಸ್ಕೊಂಡಿದ್ದಾರೆ, ಅದಕ್ಕೆ ಯಾವುದೇ ಥರದ ಪಂಚಾಯತಿ ಪರ್ಮಿಷನ್ ತಗೊಂಡಿಲ್ಲ. ಇವೆಲ್ಲ ಪರ್ಮಿಷನ್ ತಗೋಬೇಕು, ತಗೊಂಡು ಅಲ್ಲಿ ತನಕ ಏನು ನಾವು ಕ್ರಮ ವಹಿಸ್ಬೇಕು ವಹಿಸ್ತೀವಿ. ಆಯ್ತಾಯ್ತು, ಸಾರ್ವಜನಿಕರನ್ನ ಡೆಫಿನೆಟ್ಲಿ ಎದುರಿಸಿದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ, ಎಲ್ಲ ಸುಮಾರು ಜನ ಬಂದು ಅದಕ್ಕೋಸ್ಕರ ಇದನ್ನ ಎದುರಿಸಿ ವಾಪಸ್ ಕಳಿಸಿರೋಂಥದ್ದು ಇದೆ. ಅದಕ್ಕೆ ಇಲ್ಲೆಲ್ಲ ಪೊಲೀಸರು ಬಂದಿದ್ದಾರೆ, ಎಲ್ಲರೂ ಬಂದು ಅವ್ರ ಮುಂದೆ ನಿಂತ್ಕೊಂಡೆ ನಾವು ಈಗ ಅದೇ ಏನು ಮಾಡೋಕ್ಕಾಗಿಲ್ಲ, ಒಂದು ಮಾಡಲೇಬೇಕಲ್ಲ. ಈಗ ಈ ಕಾರ್ಯಕ್ರಮ ರೂಪಿಸಿದ್ದೆ ಈ ಕಾರಣಕ್ಕೋಸ್ಕರ. ಈ ಕಾರ್ಯಕ್ರಮ ಪ್ರತಿ ಪಂಚಾಯತಿಲಿ ಒಂದೊಂದು ವಾರ, ಹೋದ ಪಂಚಾಯತಿ 2 ವಾರ ಮಾಡಿದ್ವಿ. ಈ ಕಾರ್ಯಕ್ರಮ ರೂಪಿಸಿದ್ದೆ ಬೆಳಿಗ್ಗೆ ಎದ್ದು ನನ್ನ ಹತ್ರ ಬರೋರು, ಫೋನ್ ಮಾಡೋರು, ಮೆಜಾರಿಟಿ ಇಶ್ಯೂಸ್ ಇದಕ್ಕೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಈ ತರ ಒಂದು ಇಲ್ಲಿಗಲ್ ನಡೀತಿದೆ ಅಂತಂದ್ರೆ ಎಮ್.ಎಲ್.ಎ ಅವರೇ ಬರಬೇಕಾಗುವಂಥದ್ದು ಕ್ವಶನ್. ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅದು ಅಧಿಕಾರಿಗಳಿಗೂ ಇಲ್ಲಿಗಲ್ ಅನ್ನೋದು ಈಗ ಗೊತ್ತಾಗ್ತಿದೆ. ಈಗ ಏನಾರ ಆಗಿದ್ರೆ ಯಾರು ಅದಕ್ಕೆ ಹೊಣೆ ಆಗ್ತಾ ಇದ್ರು ಅನ್ನೋದು ಈಗ ಮುಂದಕ್ಕೆ ನೋಡೋದ ಏನೇನಾಗಿದೆ ಅಂತ. ಇಲ್ಲ ಇದನ್ನ ಏನೇನಾಗಿದೆ, ಹಿಂದೆ ಯಾಕೆ ಈ ತರ ಮಾಡಕ್ ಬಿಟ್ರು, ಈ ದಾಖಲಾತಿಗಳಲ್ಲಿ ಎಲ್ಲೂ ಇಲ್ಲ ಅವ್ರದ್ದು. ಈಗಾಗಲೇ ದಾಖಲಾತಿ ತೆಗ್ಸಿದ್ವಿ. ಇಲ್ಲಿಗಲ್ಲೇ ಅಲ್ಲ, ಎಕ್ಸ್ಟೆನ್ಷನ್ ಇಲ್ಲಿಗಲ್. ಇಲ್ಲಿ ಈ ಜಾಗ ಏನು ಅವ್ರದ್ದು, ಅವ್ರ ಜಾಗ ಅದು. ಇಲ್ಲ ಇದನ್ನ ಹೇಳಿದ್ನಲ್ಲ, ಈ ಪಂಚಾಯತಿಯವರು ಬಂದಿದ್ದಾರೆ, ಮೆಂಬರ್ಗಳು ಬಂದಿದ್ದಾರೆ, ಪಂಚಾಯತಿ PDO ಬಂದಿದ್ದಾರೆ, ಇವರೆಲ್ಲರೂ ಬಂದು ಕ್ರಮ ವಹಿಸಕ್ ಬಂದಿದ್ದಾರೆ, ಎಲ್ಲಾರು ಎದುರಿಸಿ ಕಳಿಸಿದ್ದಾರೆ. ಈಗೇನಾಯ್ತು ಎಲ್ಲಾರು ಪವರ್ ಕೊಡಬೇಡಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ, PDOನು ಲೆಟರ್ ಕೊಟ್ಟಿದ್ದಾರೆ, KB ಅವರು ಕೊಟ್ಟಿದ್ದಾರೆ. ಸೊ ಇದೆಲ್ಲ ತನಿಖೆ ಮಾಡಿಸಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಒತ್ತುವರಿ ಇಲ್ಲಿ ಯಾರು ಬಂದಿಲ್ಲ. ಅಲ್ಲ ಈಗೇನಾಗಿದೆ, ಒತ್ತುವರಿ ಬಗ್ಗೆ ಹೇಳ್ತೀನಿ. ಒತ್ತುವರಿ ಅವ್ರ ಪಾಡ್ಗೆ ಅವರೇ ಎದುರಿಸ, ಜನರನ್ನ ಎದುರಿಸಿ. ನೋಡ್ಬೇಕು ನೀವು, ಇಲ್ಲಿ ಅವ್ರದ್ದಲ್ದೇ ಇರೋ ಲ್ಯಾಂಡಲ್ಲೆಲ್ಲ ಪೈಪ್ಗಳು ಹಾಕೊಂಡಿದ್ದಾರೆ. ಈಗಾಗಲೇ ಪ್ಲಾಟ್ಗಳನ್ನ ಮಾಡಕ್ಕೆ ಪೈಪ್ಗಳು ಹಾಕೊಂಡು ನೀರಿಗೆ ಸರಬರಾಜು ಮಾಡಕ್ಕೆ ಸ್ಥಳೀಯರನ್ನ ಎದುರಿಸ್ತಾರೆ. ಇಲ್ಲಿಂದನೋ ಬಂದಿ ಅನ್ನೋಂಥದ್ದಾದ್ರೆ ಸರ್ ಯಾರು ಪ್ರಭಾವ ಇರಬೇಕು ಸರ್, ಯಾರಾದ್ರೂ ಇರ್ಲಿ ಬಿಡಿ ಸರ್. ಈಗ ನಮ್ಗೆ ಬೇಕಾಗಿರೋದೇನೋ, ನಾವೇನು ಇಲ್ಲಿಗಲ್ ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ಮಾಡ್ತಿರೋದು ನಾವು ನಮ್ಮ ಸರ್ಕಾರಿ ಜಾಗ ಉಳಿಸ್ಕೊಳಕ್ ಮಾಡಿದೀವಿ, ತಲೆಗೆಡಿಸ್ಕೊಳ್ಳೋದು. ಈಗ ಈ ಜಾಗಕ್ಕೆ ಪವರ್ ಕನೆಕ್ಷನ್ ಕೊಟ್ಟಿದ್ದಾರಲ್ಲ, ಪಂಚಾಯತ್ ಅವರು ಕೊಡ್ಬೇಡಿ ಅಂತ ಹೇಳಿದ್ರು, ಪಂಚಾಯತಿ ಅವರು ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಕ್ರಮ ಆಗುತ್ತೆ, ಅದು ಕ್ರಮ ತಗೊಳ್ಳೇಬೇಕು, ಕೈ ತಗೊಳ್ಳೇಬೇಕು. ಯಾರು ಕೊಟ್ಟಿದ್ದಾರೆ ಹಿಂದ್ಗಡೆ ನೋಡ್ಬೇಕು. ಈಗ ಇಲ್ಲಿ ಯಾವ ಕಂಬಗಳು ಇರಂಗೇ ಇಲ್ಲ ಇಲ್ಲಿ. ಈಗ ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿದ್ದಾರೆ, KB ಅವರು ಕೊಟ್ಟಿದ್ದಾರೆ. ನೋಡಿ ಇಲ್ಲೇ ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ. ವಿಷಯ ಹೇಳ್ತೀನಿ, ಇದು ಇಲ್ಲೇನಾಗಿತ್ತು. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಬಂದ್ರು, ನಾವು ಮೊದಲನೇ ದಿನ ಇಲ್ಲಿ ಒತ್ತುವರಿ ತೆರವು ಮಾಡ್ಬೇಕಾದ್ರೆ ಇದು ಈ ಜಾಗ ನಮಗ್ ಸೇರ್ಬೇಕು, ನಮಗಾಗಿದೆ ಅಂತ ಯಾರೋ ಒಬ್ರು ಬಂದ್ರು. ಅವರು ಮೂಲತಃ ಅವರಲ್ಲಿ ಹೆಸರಲ್ಲಿ RTC ಇಲ್ಲ, ಯಾರೋ ಬೇರೆಯವರು ಬೆಂಗಳೂರಲ್ಲಿರೋರ ಹೆಸರಲ್ಲಿ RTC ಇದೆ. ಇವ್ರಿಗೆ GPA ಮಾಡ್ಕೊಟ್ಟಿದ್ದಾರೆ. ನನಗೆ ಅವ್ರಿದ್ದವ್ರು ಇವ್ರಿಗೆ ಯಾಕೆ GPA ಮಾಡ್ಕೊಟ್ಟಿದ್ದಾರೆ? ಯಾಕಂದ್ರೆ ಅವ್ರೇನಾದ್ರು ಬೇರೆ ಯಾವುದೋ ದೇಶದಲ್ಲಿದ್ದು GPA ಮಾಡ್ಕೊಡೋದು ನಾನು ನೋಡಿದ್ದೀನಿ. ಇಲ್ಲೇ ಪಕ್ಕದ ಬೆಂಗಳೂರಲ್ಲಿರೋರಿಗೆ, ಅವರು ಯಾರು ಬಂದಿದಾರಲ್ಲ ಅವರು ಬೆಂಗಳೂರಲ್ಲಿರೋರು, ಅವ್ರಿಗೆ GPA ಮಾಡಿಕೊಟ್ಟು, ಈಗ ಅವ್ರು ಮೂಲತಃ ಮಂಡ್ಯದವರು, ಅಲ್ಲೋಗಿ GPA ಮಾಡ್ಕೊಂಡು ಇಲ್ಲಿ ನಮ್ದು ಜಾಗ ಅಂತ ದಾಖಲಾತಿಗಳನ್ನ ತಂದಿದ್ರು. RTC ಓನರೇ ಮಾಡ್ಕೊಟ್ಟಿರೋದು, GPA ಮಾಡ್ಕೊಟ್ಟಿದ್ದಾರೆ. GPA ಮಾಡ್ಕೊಂಡಿರೋರು ಬಂದು ಇಲ್ಲಿ ಇದು ನಮ್ಗಳಿಗೆ ಸೇರ್ಬೇಕಾಗಿರೋ ಜಾಗ, ನಾವು ನಮಗೆ ಮಾಡಿಸ್ಕೋಬೇಕು ಅಂತ ಅವರೆಲ್ಲ ಓಡಾಡ್ಕೊಂಡು ಏನೋ ಅದನ್ನ ಅವ್ರಿಗೆ GPA ಸರಿಗಿದೆ. ಬಟ್ ಏನಂದ್ರೆ ಯಾಕೆ ಮಾಡಿಸ್ಕೊಂಡ್ರು ಅಂತ ನಮ್ಮ ಮನಸ್ಸಲ್ಲಿ ಉದ್ಭವ ಆಯ್ತು ಪ್ರಶ್ನೆ. ಯಾಕಂದ್ರೆ ಇಬ್ರು ಬೆಂಗಳೂರು ಇದ್ದಾಗ ಅವ್ರುಗಳು ಬಂದು ಯಾಕೆ ಮಾಡ್ಕೊಡ್ಬೇಕಿತ್ತು?
ಈಗ ನಿಜವಾಗ್ಲೂ ಇವ್ರಿಗೆ ಬಂದಿದೆಯಾ ಜಾಗ ಅಥವಾ ಬೇರೆಯವ್ರ ಹೆಸರಿತ್ತ, ಆ ಸುಮಾರು ದಾಖಲಾತಿಗಳನ್ನ ಇಲ್ಲಿ ಅಧಿಕಾರಿಗಳಿಗೆ ತೋರಿಸಿದಾಗ ಸುಮಾರು ದಾಖಲಾತಿಗಳು ಸುಳ್ಳಿತ್ತು. ಅದಕ್ಕೂ ತನಿಖೆ ಮಾಡಿಸ್ತೀವಿ, ಎಲ್ಲ ತೆಗ್ಸಿಸ್ತೀವಿ. ಈಗ ತೆಗ್ಸಿ ಏನು ಮಾಡಬೇಕು ಅದನ್ನ ಕ್ರಮ ವಹಿಸ್ತೀವಿ. ಇವರು ಲಾಸ್ಟ್ ಟೈಮ್ ಬಂದಾಗ ಇವರು ನಾವು ಪ್ಲಾಟ್ ಮಾಡಿ ಮಾರಕ್ಕೆ ಬಂದಿದ್ದಾರೆ. ಇವರೆಲ್ಲ ಆನ್ಲೈನ್ ಇದ್ರಲ್ಲಿ ನೀವು ಹುಡುಕಿದ್ರೆ ಇವ್ರದ್ದು ಎಲ್ಲ ಸಿಗುತ್ತೆ, ಏನೇನು ಎಷ್ಟು ಎಕರೆ ಇದೆ ಅಂತ ಹೇಳ್ತಾರೆ. 100 ಎಕರೆ ಚಿಲ್ಲನೆ 80 ಎಕರೆನೋ ಏನೋ ಇದೆ ಅವ್ರ ವೆಬ್ಸೈಟಲ್ಲಿ ನೀವು ನೋಡಿದ್ರೆ. 152 ಎಕರೆ ಅಂತ ಇರೋದೇ 6-7 ಎಕರೆ. ಅದು ಯಾವ ಥರ 152 ಎಕರೆ ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಸರಿ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.